ಡ್ರೋನಿನ ಬಗ್ಗೆ ಕ್ಲಿಯರಿಟಿ ಬೇಕಿತ್ತು, ಟ್ರಾನ್ಸ್ಪರೆಂಟ್ ಬೇಕಿತ್ತು. ಕೋಕೋನಟ್ವರೆಗೂ ಹೋಗಿ ಸ್ಪ್ರೇ ಆಗ್ತದೆ. ಅಡಿಕೆಗೆ ಸ್ಪ್ರೇ ಮಾಡೋದು ನೋಡೋಣ, ಸುಳಿಗೆ ಕ್ಲೀನಾಗಿ ಸ್ಪ್ರೇ ಆಗುತ್ತೆ, ಆ ಪ್ರೆಷರ್ಗೆ ಕೆಳಗಡೆ ಹೋಗಿ ಅದನ್ನು ಕವರ್ ಆಗ್ತದೆ. ಇವರು ಓಕೆ ಅನ್ನಿಸ್ತು, ಅದಕ್ಕೆ ನಾನು ನಿಮ್ಮ ಕಂಪ್ನಿಗೆ ವಿಸಿಟ್ ಮಾಡಿದೆ. ಸರ್ಕಲ್, ಸ್ಕ್ವೇರ್, ಆಮೇಲೆ ಲ್ಯಾಂಡಿಂಗು, ಟೇಕಪ್, ಆಟೋಮೇಷನ್, ಮ್ಯಾನ್ಯುವಲ್ ಎಲ್ಲ ವಿಷಯ ಹೇಳ್ಕೊಟ್ಟಿದ್ದಾರೆ. ಇದು ಒಳ್ಳೆಯದು, ತುಂಬ ಟ್ರಾನ್ಸ್ಪರೆಂಟ್ ಇದೆ ಕಂಪ್ನಿ. ಹೈಟ್ ಲಿಮಿಟೇಷನ್ ಇಲ್ಲ, ಎಷ್ಟೇ ಹೈಟ್ ಇದ್ರೂ ಮಾಡ್ಬೋದು. ಇದು ಅಪ್ರೂವ್ ಆಗಿರೋದು 385 ಅಡಿ. ನಾವು ನೋಡ್ತಾ ಇದ್ದೀವಿ, ಗಾಳಿ ಸುಮಾರಾಗಿದೆ, ಡ್ರೋನ್ ಎಷ್ಟು ಸ್ಟೇಬಲ್ ಆಗಿ ಫ್ಲೈ ಆಗ್ತಾ ಇದೆ. ಡ್ರೋನ್ ಎಲ್ಲಿದೆ ನಮಗೆ ಮ್ಯಾಪ್ಸ್ ಕ್ಲೀನಾಗಿ ಕಾಣಿಸುತ್ತೆ, ತುಂಬ ಫೈನ್ ಆಗಿದೆ. ಬ್ಯಾಟ್ರಿ ಇಲ್ಲದೆ ಒಂದು 13 kg ಇರುತ್ತೆ, ಈಸಿಯಾಗಿ ತೊಗೊಂಡು ಹೋಗ್ಬೋದು. ಒಂದು ಬೋರ್ಡ್ಸ್ದು ಪ್ರೊಡಕ್ಷನ್ ಆಗ್ತಾ ಇದೆ, ಇಲ್ಲೇ ನಮ್ದು ಇಲ್ಲಿ ಕ್ವಾಲಿಟಿ ಟೆಸ್ಟಿಂಗ್ ಈಗ ಆಗ್ತಾ ಇದೆ. ಹೊಸ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ಬರ್ತಾ ಇದೆ. ನಾವು ಅವ್ರಿಗೆ ಒಂದೊಂದು ಸ್ಟೆಪ್ಪಲ್ಲೇ ಸಪೋರ್ಟ್ ಕೊಡ್ತೀವಿ. ಟ್ರೈನಿಂಗ್ ಇಂದ ಸ್ಪ್ರೇಯಿಂಗ್ವರೆಗೂ ನಾವು ಸಪೋರ್ಟ್ ಮಾಡ್ತೀವಿ. ಅದು ಲೋನ್ ಸಪೋರ್ಟ್ ಕೂಡ ನಾವು ಮಾಡ್ಕೊಡ್ತಾ ಇದೀವಿ. 8 ರಿಂದ 10 ಸಾವಿರ ದುಡಿತಾ ಇರೋದು, ಬಟ್ ತಿಂಗಳಿಗೆ ಮಿಕ್ಕದು ಬಂದ್ಬಿಟ್ಟು ಮಿನಿಮಮ್ 50,000 ಮಿಕ್ಕುತ್ತೆ ಸರ್. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವೃಷಭ ಅಂತ. ಓಕೆ ಸರ್, ನಿಮ್ಮದು ಯಾವ ಊರು ಸರ್? ಧರ್ಮಸ್ಥಳ ಹತ್ತಿರ. ಓಕೆ ಓಕೆ ಸರ್, ನಿಮಗೆ ಇದು ಹೆಂಗೆ ಗೊತ್ತಾಯಿತು? ಇದು ನಿಮ್ಮ ವಿಡಿಯೋ, ಇದು ಯೂಟ್ಯೂಬಲ್ಲಿ ಡ್ರೋನು ಅದನ್ನು ನೋಡಿ ನಿಮ್ಮನ್ನು ತುಂಬ ಸಲ ನೋಡಿದೆ, ಅದಕ್ಕೆ ನಾನು ವಿಸಿಟ್ ಮಾಡಿದೆ. ಓಕೆ ಸರ್. ಒಂದು 3 ತಿಂಗಳಿಂದ ಫೋನಲ್ಲಿ ಕಾಂಟ್ಯಾಕ್ಟಲ್ಲಿದ್ದೆ, ಹೌದು. ಬರಬೇಕು ನೋಡಬೇಕು ಅಂತ ಸ್ವಲ್ಪ ಎಲ್ಲ ಮಾಹಿತಿ ತಿಳ್ಕೊಂಡು ಲಾಸ್ಟ್ ನಿಮ್ಮ ಹತ್ರ ಬಂದಿದ್ದು ನಾನು. ಓಕೆ ಸರ್. ಓಕೆ, ನೀವು ಫಸ್ಟ್ ಯೂಟ್ಯೂಬಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಹೌದೌದು. ಲೈಕ್ ನಿಮಗೆ ಏನೇನು ಡೌಟ್ ಅನ್ನಿಸ್ತಾ ಇತ್ತು ಮೊದಲು? ಅಂದರೆ ಕ್ಲಿಯರಿಟಿ ಬೇಕಿತ್ತು ನನಗೆ, ಡ್ರೋನಿನ ಬಗ್ಗೆ ಕ್ಲಿಯರಿಟಿ ಬೇಕಿತ್ತು, ಮತ್ತು ಟ್ರಾನ್ಸ್ಪರೆಂಟ್ ಬೇಕಿತ್ತು. ಓಕೆ. ಮಾತಲ್ಲಿ ಯಾವ ಕಂಪ್ನಿಯವರು ಟ್ರಾನ್ಸ್ಪರೆಂಟಾಗಿ ಹೇಳ್ತಾರೆ, ಕ್ಲಿಯರ್ ಕಟ್ ಬೇಕು, ಮತ್ತು ಕ್ಲಿಯರೆನ್ಸ್ ಬೇಕು, ಅದ್ರ ಬಗ್ಗೆ ನನಗೆ ಧೈರ್ಯ ಬರಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಆ ವಿಡಿಯೋದಲ್ಲಿ ನೀವು ಮಾತಾಡುವ ಘಾಟಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಮಾತಿನಲ್ಲಿರುವ ಧೈರ್ಯ, ಅದನ್ನೆಲ್ಲ ನೋಡಿಬಿಟ್ಟು ಇವರು ಓಕೆ ಅನ್ನಿಸ್ತು, ಅದಕ್ಕೆ ನಾನು ನಿಮ್ಮ ಕಂಪ್ನಿಗೆ ವಿಸಿಟ್ ಮಾಡಿದೆ. ಖುಷಿ ಆಯಿತು ಸರ್. ನೀವು ನಿನ್ನೆ ಸ್ಟಾರ್ಟ್ ಮಾಡಿದ್ರಿ ಸರ್, ನಿನ್ನೆಯಿಂದ ಫಸ್ಟ್ ಫ್ಲೈಯಿಂಗ್ ಸ್ಟಾರ್ಟ್ ಮಾಡಿದ್ರಿ. ಹೌದು. ಹೇಗೆ ಅನ್ನಿಸ್ತಾ ಇದೆ ಸರ್? ಅಲ್ಲ, ತುಂಬ ಕಾನ್ಫಿಡೆಂಟ್ ನನಗೆ ಬಂದಿದೆ. ಈಗ ಆರಿಸ್ಬೋದು ನಾನು ಅಂತ ಅಷ್ಟು ಸ್ಪೀಡಾಗಿ ಹೇಳ್ಕೊಟ್ಟಿದ್ದಾರೆ ಇವರು ಶಶಿ ಅಂತ. ತುಂಬ ಚೆನ್ನಾಗಿ ಟೀಚ್ ಮಾಡಿ ಕೊಟ್ಟರು ನನಗೆ. ಅಂದರೆ ಕೆಲವರು ಟೀಚರ್ ಆಗಿರ್ತಾರೆ, ಬಟ್ ಅರ್ಥ ಆಗಲ್ಲ. ಇವರು ಯಾವ ಥರ ಹೇಳ್ಕೊಟ್ಟಂದರೆ ಒಮ್ಮೆಲೆ ನನಗೆ ಅರ್ಥ ಆಯಿತು ಅವ್ರು ಹೇಳೋದು, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಅವರು ಮನೋಜ್ ಅವರು ಮತ್ತು ಅವರು ಸಹ ತುಂಬ ಇದು ಮಾಡಿದರು, ತುಂಬ ಚೆನ್ನಾಗಿ. ಅಂದರೆ ಅರ್ಥ ಆಗೋ ಥರ ಕ್ಲಿಯರ್ ಕಟ್ಟಾಗಿ, ಯಾವುದು ಮುಚ್ಚುಮರ ನನಗೆ ಏನು ಬೇಕಂದರೆ ಮುಚ್ಚುಮರ ಇರಬಾರ್ದು ಯಾವುದೇ ಇದರಲ್ಲಿ. ನೀವು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ, ಪ್ರಾಫಿಟ್ ಅನ್ನೋದು ತುಂಬ ಸ್ಲೋ ಬರುತ್ತೆ. ನೀವು ಪ್ರಾಮಾಣಿಕರಾಗಿರ್ಬೇಕು. ಆ ಪ್ರಾಮಾಣಿಕತೆ ಎದ್ದು ಕಾಣ್ತಿತ್ತು ನಿಮ್ಮ ಟೀಮಲ್ಲಿ ಮತ್ತು ನಿಮ್ಮಿಂದ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿಸಿಟ್ ಮಾಡಿದ್ದು. ಖುಷಿ ಆಯಿತು ಸರ್. ಖುಷಿ. ಮೊದಲು ನಿಮ್ಗೆ ಏನಾನ ಅನ್ನಿಸ್ತಾ ಇತ್ತು ಸರ್, ಇದು ಫ್ಲೈ ಮಾಡೋಕ್ಕೆ ತುಂಬ ಕಷ್ಟ ಇರ್ಬೋದು ಆ ಥರ ಏನಾನ? ಇಲ್ಲ, ನಾನು ತುಂಬ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಯಾವುದರಲ್ಲಿ ಗೂಗಲಲ್ಲ ಅಥವಾ ಯೂಟ್ಯೂಬಲ್ಲಿ ವಿಡಿಯೋಗಳಲ್ಲಿ ತುಂಬ ಸ್ಟಡಿ ಮಾಡ್ತಾ ಇದ್ದೆ. ಎಲ್ಲ ಸ್ಟಡಿ ಮಾಡಿ ನನಗೆ ಅದ್ರ ಬಗ್ಗೆ ಅದು ಸಾಕಷ್ಟು ಮಾಹಿತಿ ಸಂಗ್ರಹಿಸಿ ನನಗೆ ಅದಕ್ಕೆ ಬೇಕಾಗುವಂಥ ಕ್ಲಿಯರ್ ಕಟ್ ಕಂಪ್ನಿ ಒಂದು ಬೇಕಿತ್ತು. ಅದಕ್ಕೆ ನಿಮ್ಮಲ್ಲಿ ನಾನು ನಿಮ್ಮ ವಿಡಿಯೋ ನೋಡಿ ಬಂದಿರೋದು. ಖುಷಿ ಆಯಿತು ಸರ್. ಓಕೆ ಸರ್, ನಿಮ್ಮ ಈಗ ಡ್ರೋನಲ್ಲಿ ತೊಗೊಂಡೋಗ್ಮೇಲೆ ಯಾವ ಬೆಳೆಗೆ ನೀವು ಸ್ಪ್ರೇ ಮಾಡಿ? ಮೇನ್ ಅಡಿಕೆ. ಈಗ ನಮ್ಮ ಊರಲ್ಲೆಲ್ಲ ಅಡಿಕೆಗೆ ತುಂಬ ರೋಗ ಬಂದ್ಬಿಟ್ಟಿದೆ, ಅದನ್ನು ಸರಿ ಮಾಡಬೇಕಂತ ನನ್ನ ಇದು. ಒಳ್ಳೆ ಅಡಿಕೆ ಮತ್ತು ಇನ್ಯಾವುದನ್ನ? ರಬ್ಬರು ಮತ್ತು ಗೇರ್ ಬೀಜ, ಮತ್ತು ಯಾವುದಕ್ಕೆ ಆಗುತ್ತೆ ಅದು ನಮ್ಮಲ್ಲಿ ಎಷ್ಟು ಆಗುತ್ತೆ ಅಷ್ಟು ಜನರಿಗೆ ಇದು ಮಾಡಿ ಕೊಡುವಂತ. ಅಲ್ಲಿ ಯಾವ್ದನ್ನ ಇದೆಯಾ ಸರ್ ಆಲ್ರೆಡಿ ಡ್ರೋನ್ ಇದೆಯಾ? ಇಲ್ಲ, ನಮ್ಮೂರ ಹತ್ರ ಇನ್ನೂ ತನಕ ಒಂದು ಇಲ್ಲ. ಓಕೆ ಓಕೆ, ಹಂಗಂದ್ರೆ ನಿಮ್ಮಿಂದನೇ ನಿಮ್ಮ ಊರಿಗೆ ಒಳ್ಳೇದಾಗ್ತದೆ. ಆಗಬೇಕು ಸರ್. ನಿಮ್ಗೆ ಏನೇ ಸಪೋರ್ಟ್ ಇದೆ, ನಮ್ಮ ಟೀಮು ಎಲ್ಲರೂ ಸಪೋರ್ಟ್ ಇರ್ತೀವಿ. ಹಂಗೆ ವಿಶ್ವಾಸ ಇಟ್ಟೆ ಬಂದಿರೋದು, ಮತ್ತೆ ನಿಮಗೆ ಬಿಟ್ಟಿದ್ದೀನಿ ನೆಕ್ಸ್ಟ್. ಹೌದು ಸರ್, ಅದು ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋಣ, ಒಂದು 2-3 ತಿಂಗಳಾದ್ಮೇಲೆ. ಆಯ್ತು, ಆವಾಗ ಅಷ್ಟೇ. ಆಯ್ತು ನೋಡಿ, ಮಾಡುವ ಸರ್. ಖುಷಿ ಆಯಿತು ಸರ್. ಈಗ ನೀವು ಒಂದೇ ದಿವಸದಲ್ಲಿ ಏನೆಲ್ಲ ಕಲ್ತಿದ್ದೀರಾ? ಸರ್ಕಲ್, ಸ್ಕ್ವೇರು, ಆಮೇಲೆ ಲ್ಯಾಂಡಿಂಗು, ಟೇಕಪ್, ಆಟೋಮೇಷನ್, ಮ್ಯಾನ್ಯುವಲ್ ಎಲ್ಲ ವಿಷಯ ಹೇಳ್ಕೊಟ್ಟಿದ್ದಾರೆ. ನನಗೆ ಯಾವುದು ಡೌಟ್ ಇತ್ತು ಅದೆಲ್ಲ ಕೇಳ್ಕೊಂಡು ಕಲ್ತ್ಕೊಂಡಿದ್ದಾರೆ. ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸರ್, ಈಗ ನಿಮಗೆ ಹೊಸದಾಗಿ ರೈತರು ಬಂದು ತಾಳೋರಿಗೆ ಮಾಡೋರಿಗೆ ನೀವೇನು ಹೇಳೋದು ಬಯಸ್ತೀರಿ? ಇದು ಒಳ್ಳೆಯದು, ತುಂಬ ಟ್ರಾನ್ಸ್ಪರೆಂಟ್ ಇದೆ ಕಂಪ್ನಿ. ಎಲ್ಲರೂ ಕ್ಲಿಯರಾಗಿ ಹೇಳ್ಕೊಡ್ತಾರೆ, ಮತ್ತು ಹೋಗ್ಬೋದು, ಧೈರ್ಯದಿಂದ ಹೋಗ್ಬೋದು ಅಂತ ಹೇಳ್ತೀನಿ. ಸರ್, ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ವಿ, ಒಳ್ಳೆ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ತಿದ್ದೆ ನೀವು. ಇವಾಗ ಇಷ್ಟು ಡ್ರೋನ್ ಸೇಲ್ಸ್ ಆಗಿದೆ, ಮತ್ತು ಈಗ ಒಬ್ಬರು ರೈತರು ಕೂಡ ಮಾತಾಡಿದ್ರು, ತುಂಬ ಖುಷಿಪಟ್ಟರು. ಅದ್ರ ಬಗ್ಗೆ ಹೇಳಿ ಸರ್. ಸರ್, ನಮ್ಮ ಮೇನ್ ಏನು ಖುಷಿ ಅಂದರೆ ಸರ್, ಈಗ ನಮ್ಮ ರೈತರು ಡ್ರೋನ್ ತೊಗೊಂಡು ಅವ್ರ ದಿವಸಕ್ಕೆ 8 ರಿಂದ 10 ಸಾವಿರದ
ಎವ್ರಿ ಡೇ ದುಡಿತಾ ಇದ್ದಾರೆ. ಅದು ಕೇಳಿದ್ರೆ ಖುಷಿನೇ ಬೇರೆ ಸರ್. ಫಸ್ಟು ಡ್ರೋನಿಂದ ಸ್ಟಾರ್ಟ್ ಮಾಡ್ತಾರೆ, ಫಸ್ಟ್ ಒಂದೇ ಒಂದು ಡ್ರೋನಿಂದ ಸ್ಟಾರ್ಟ್ ಮಾಡ್ತಾರೆ, ನೆಕ್ಸ್ಟ್ ಡ್ರೋನ್ ಜೊತೆ ಆದಮೇಲೆ ಜನ್ರೇಟ್ರ್ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಈಗ ಕಾರ್ ತೊಗೊಂಡು ಸ್ಟಾರ್ಟ್ ಮಾಡ್ತಾರೆ. ಗದಗ್ನಲ್ಲಿ ಒಬ್ಬರು ಡ್ರೋನಿಂದ ತೊಗೊಂಡ್ರು, ಈಗ ಕಾರ್ ತೊಗೊಂಡಿದ್ದಾರೆ ಇನ್ವೆಸ್ಟ್ಮೆಂಟ್. ಈ ಥರ ಗ್ರೋತ್ ನೋಡಿದ್ರೆ ನಮ್ಗೆ ಖುಷಿ ಬೇರೆ ಸರ್, ಅದು ಆ ಖುಷಿನೇ ಬೇರೆ. ಇವಾಗ ಏನು ಸರ್ ಇಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀರಾ ಸರ್? ಇವಾಗ ನಾವು ಈ ಕೋಕೋನಟ್ ಇದೆಯಲ್ಲ ಸರ್, ಆಲ್ಮೋಸ್ಟ್ 30-35 ಅಡಿ ಇದೆ ಅಂತ ಅನಿಸ್ತಿದೆ. ಕೋಕೋನಟ್ಗೆ ಮಾಡೋದನ್ನ ಒಂದು ತೋರಿಸ್ತಾ ಇದ್ದೀವಿ ಸರ್. ಈಗ ಕೋಕೋನಟ್ಗಾಗುತ್ತೆ, ಅರಿಕಾನೆಟ್ಗಾಗುತ್ತೆ, ರಬ್ಬರ್ಗಾಗುತ್ತೆ. ಹೈಟ್ ಲಿಮಿಟೇಷನ್ ಇಲ್ಲ, ಎಷ್ಟೇ ಹೈಟ್ ಇದ್ರೂ ಮಾಡ್ಬೋದು. ಇದು ಅಪ್ರೂವ್ ಆಗಿರೋದು 385 ಅಡಿ. ಹಂಗಂದರೆ ಅಷ್ಟು ಅಡಿ ಯಾವ ಮರನೂ ಇಲ್ಲ ನಮಗೆ. ಈಗ ಕೋಕೋನಟ್ ಎಲ್ಲ ಅರಿಕಾ 110 ಅಡಿ 80 ಅಡಿ ಹೋಗ್ಬೋದು. ಇದೆಲ್ಲ ಈಗ ಕೋಕೋನಟ್ನ ಮಾಡಿ ನೋಡ್ಬೋದು. ಇದು 40 ಅಡಿ ಇದೆ ಸರ್. ನೋಡ್ತಾ ಇದ್ದೀವಿ. ಈ ಬಿಸಿಲಲ್ಲಿ ನಮಗೆ ಸ್ಪ್ರೇ ಕಾಣಿಸ್ತಾ ಇಲ್ಲ, ಬಟ್ ಸ್ಪ್ರೇ ರಿಯಲ್ ಆಗಿ ನೋಡ್ರೆ ಕಾಣಿಸ್ತಿದೆ. ಆ ಸ್ಪ್ರೇ ಏನಾಗ್ತಾ ಇದೆ ಅಂದರೆ ಬುಡ ಇದು ಕೋಕೋನಟ್ ಇದೆಯಲ್ಲ, ಕೋಕೋನಟ್ವರೆಗೂ ಹೋಗಿ ಸ್ಪ್ರೇ ಆಗ್ತದೆ. ಮೇನ್ಲಿ ಡ್ರೋನು ಹೈಟ್ ಹೋಗ್ಬೇಕಾದ್ರೆ ಸ್ಟೆಬಿಲಿಟಿ ಚೆನ್ನಾಗಿರಬೇಕು, ಗಾಳಿ ಜಾಸ್ತಿ ಇರುತ್ತೆ. ಈ ಹೈಟಲ್ಲಿ ಡ್ರೋನ್ ಕ್ಲೀನಾಗಿ ಸ್ಟೇಬಲ್ ಆಗಿರಬೇಕು ಅಂದರೆ ಡ್ರೋನ್ ಚೆನ್ನಾಗಿರೋ ಕಾಂಪೊನೆಂಟ್ಸ್ ಹಾಕಿ ಮಾಡ್ತಾನೆ ಇದು ಮಾಡೋಕ್ಕೆ ಆಗೋದು. ಮತ್ತು ಈ ವೈಯರ್ಸ್ ಹತ್ರ ಆಗಲಿ ಇಂಟರ್ಫೆರೆನ್ಸ್ ಆಗೋಲ್ಲ. ಮೇನ್ ಅದಕ್ಕೆ ನಮ್ಮ ಡ್ರೋನು ಅರಿಕಾನೆಟ್ ಆಗಲಿ ಕೋಕೋನಟ್ ಆಗಲಿ ಸೇಫಾಗಿ ಫ್ಲೈ ಮಾಡ್ಬೋದು. 1.5 ಕಿಲೋಮೀಟ್ರ್ವರೆಗೂ ರೇಂಜ್ ಸಿಗುತ್ತೆ, 385 ಅಡಿವರೆಗೂ ಹೈಟ್ ಹೋಗ್ಬೋದು. ನಾವು ನೋಡ್ತಾ ಇದ್ದೀವಿ ಎಷ್ಟು ಸ್ಮೂತಾಗಿ ಲ್ಯಾಂಡ್ ಆಗ್ತಾಯಿದೆ. ಮತ್ತು ಫ್ಲೈ ಮಾಡೋಕ್ಕೆ ಕಷ್ಟನ ಅನಿಸ್ತಿದೆ? ಇಲ್ಲ, ತುಂಬಾ ಸಿಂಪಲ್ಲು. ನಾವು ಈಗ ತಾನೇ ನೋಡಿದ್ವಿ, ಒಬ್ಬರು ರೈತರು ಅರಿಕಾನೆಟ್ಗೆ ಅಂತಲೇ ಮೇನ್ಲಿ ತೊಗೊಂಡಿದ್ದಾರೆ. ಅರಿಕಾನೆಟ್ಟು, ಗೋಡಂಬಿ ಮತ್ತು ರಬ್ಬರ್, ಈ 3 ಕ್ರಾಪೂ ಅಷ್ಟೇ ತುಂಬ ಹೈಟಾಗಿರೋ ಡ್ರೋನ್. ಅದನ್ನು ನೋಡಿ ಈ ಡ್ರೋನ್ ಸ್ಟೆಬಿಲಿಟಿ ನೋಡಿಬಿಟ್ಟು ಈ ಥರ ದೊಡ್ಡ ಟ್ರೀಸ್ಗೆ ಆ ಸ್ಟೆಬಿಲಿಟಿ ನೋಡಿ ಧೈರ್ಯವಾಗಿ ಮುಂದೆ ಹೊಸ ಕೆರಿಯರ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನೋಡಿ ಇವಾಗ ನಾವು ಅಡಿಕೆಗೆ ಸ್ಪ್ರೇ ಮಾಡೋದು ನೋಡೋಣ. ಅರಿಕಾನೆಟ್ ಒಂದೊಂದು ಕಡೆ 80-100 ಅಡಿ 110 ಅಡಿ ಇದ್ರೂ ಅಷ್ಟೇ ಈಸಿಯಾಗಿ ಸ್ಪ್ರೇ ಆಗುತ್ತೆ. ಸ್ಪ್ರೇ ನಮ್ಗೆ ಕಾಣಿಸ್ತಾ ಇದೆ. ಸುಳಿಗೆ ಕ್ಲೀನಾಗಿ ಸ್ಪ್ರೇ ಆಗುತ್ತೆ. ಮತ್ತು ಎಲೆಗಳ ಕೆಳಗಡೆನೂ ಅಷ್ಟೇ ಆ ಪ್ರೆಷರ್ಗೆ ಕೆಳಗಡೆ ಹೋಗಿ ಅದನ್ನು ಕವರ್ ಆಗ್ತಿದೆ. ಅಂದರೆ ಅದು ಅಡಿಕೆ ಕಾಯಿ ಅಂತ ಹೇಳಿ ಸರ್. ಅಡಿಕೆ ಒಂಬಾಳೆ ಮತ್ತು ಎಳೆಕಾಯಿ ಮತ್ತು ಏನಿದೆ ಅದೆಲ್ಲದಕ್ಕೂ ನೀಟಾಗಿ ಸ್ಪ್ರೇ ಆಗುತ್ತೆ ಅಂತ. ಗೊಂಚಲು ಹಾಂ ಸೊ ಸ್ಪ್ರೇ ಗೊಂಚಲಿಗೆ ಮತ್ತು ಕಾಯಿ ಅಡಿಕೆ ಕಾಯಿಗೆ, ಆಮೇಲೆ ಇದು ಒಂಬಾಳೆ ಇದೆಯಲ್ಲ ಎಲ್ಲ ಕಡೆ ಫುಲ್ ಕ್ಲೀನಾಗಿ, ಅದು ಕೆಳಗಡೆನೂ ಅಷ್ಟೇ ಅಲ್ಲಿ ಕಾಣಿಸ್ತಾ ಇದೆ, ಕೆಳಗಡೆನೂ ಕ್ಲೀನಾಗಿ ಕವರ್ ಆಗುತ್ತೆ. ಹೌದು ಸರ್, ಹೌದು ಬೀಳ್ತಾ ಇದೆ ಅಂದರೆ ಹೌದು ಸ್ಪ್ರೇ ಬೀಳ್ತಾ ಇದೆ. ಕನಿಷ್ಠ ಅನ್ನೋ 5-6 ಅಪ್ ಟು 8 ಎಕರೆವರೆಗೂ ಒಂದೇ ಒಂದು ಡ್ರೋನಿಂದ ಕವರ್ ಮಾಡ್ಬಿಡ್ಬೋದು. ನಾವು ನೋಡ್ತಾ ಇದ್ದೀವಿ ಗಾಳಿ ಸುಮಾರಾಗಿದೆ. ಗಾಳಿ ಇದ್ರೂ ಅಷ್ಟೇ ಡ್ರೋನ್ ಎಷ್ಟು ಸ್ಟೇಬಲ್ ಆಗಿ ಫ್ಲೈ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಸ್ಪ್ರೇ ಮೇಲಿದೆ ಕೆಳಗಡೆ, ಮರ ಕೆಳಗಡೆವರೆಗೂ ಸ್ಪ್ರೇ ಬರ್ತಾ ಇದೆ. ಈ ಸ್ಪ್ರೇಯಿಂದ ಏನಾಗ್ತಿದೆ ಅಂದರೆ ಈ ಒಂಬಾಳೆ ಕೆಳಗಡೆನೂ ಅಷ್ಟೇ ಕವರ್ ಆಗುತ್ತೆ, ಮತ್ತು ಸುಳಿ ಇದ್ರೂ ಅಷ್ಟೇ ಸುಳಿಗೂ ಸ್ಪ್ರೇ ಕ್ಲೀನಾಗಿ ಕವರ್ ಆಗುತ್ತೆ. ನಾವು ಆವಾಗಲೇ ನೋಡಿದ್ವಿ, ದೂರದಿಂದ ನೋಡಿದ್ವಿ, ಇವಾಗ ಹತ್ತಿರದಿಂದನೇ ಕಾಣಿಸ್ತಾ ಇದೆ. ಸ್ಪ್ರೇ 30 kg ಪ್ರೆಷರಿಂದ ಫೋರ್ಸಿಂದ ಕೆಳಗಡೆವರೆಗೂ ಸುಳಿವರೆಗೂ ಬಂದು ಕ್ಲೀನಾಗಿ ಕವರ್ ಆಗ್ತಾ ಇದೆ. ಕೋಕೋನಟ್ ಆಗಲಿ, ಅರಿಕಾನೆಟ್ ಆಗಲಿ, ಮರ ರಬ್ಬರ್ ಆಗಲಿ ಕ್ಲೀನಾಗಿ ಕವರ್ ಆಗುತ್ತೆ. ನಮಗೆ ಇಲ್ಲಿವರೆಗೂ ಫೀಲ್ ಆಗ್ತಾ ಇದೆ ಆ ಸ್ಪ್ರೇ ಹನಿ ಬೀಳ್ತಾ ಇರೋದು.
ಡ್ರೋನ್ 30 kg ವೇಟ್ ಇದೆ. ಆ 30 kg ಗಾಳಿ ಫೋರ್ಸಿಂದ ಪ್ರೆಷರಾಗಿ ಕೆಳಗಡೆ ಬರುತ್ತೆ. ಈ ಪ್ರೆಷರಿಂದ ಏನಾಗುತ್ತೆ ಅಂದರೆ ಮರ ಎಷ್ಟೇ ತಿಕ್ಕಿದ್ರೂ ಪರವಾಗಿಲ್ಲ, ಅರಿಕಾನೆಟ್ ಆಗಲಿ, ಕೋಕೋನಟ್ ಆಗಲಿ, ರಬ್ಬರ್ ಮರ ಆಗಲಿ ಎಲ್ಲ ಕಡೆ ಕ್ಲೀನ್ ಕೆಳಗಡೆವರೆಗೂ ಸ್ಪ್ರೆಡ್ ಆಗುತ್ತೆ. ಸರ್ ಈಗ ಏನಾಗ್ತಾ ಇದೆ ಅಂದರೆ ಲೋಕಲಲ್ಲಿ ಬೇರೆ ಬೇರೆ ನಾಸಲ್ಸ್ ಕೂಡ ಬರ್ತಾ ಇದೆ. ಅದರಲ್ಲಿ ಏನಾಗ್ತಿದೆ ಅಂದರೆ ಕ್ಲೀನಾಗಿ ಪೌಡ್ರೆಲ್ಲ ಇದ್ರೆ ಕಟ್ಕೊಂಡ್ಬಿಡ್ತದೆ. ಈಗ ಕಟ್ಕೊಂಡ್ಬಿಡ್ತು ಅಂದರೆ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಪದೇ ಪದೇ ಲ್ಯಾಂಡ್ ಮಾಡಿ ಸ್ಪ್ರೇ ಮಾಡಬೇಕಾಗ್ತಿದೆ. ಬಟ್ ಈ ಸೆಂಟ್ರಿಫ್ಯೂಗಲ್ ನಾಸಲಲ್ಲಿ ಏನಾಗುತ್ತೆ ಅಂದರೆ ಏನೇ ಆದರೂ ಕಟ್ಕೊಳ್ಳಲ್ಲ. ಸುಮಾರು ಕಡೆ ರಿಮೋಟ್ಸು ಸಪ್ರೇಟ್ ಮೊಬೈಲ್ ಹಾಕಬೇಕು ಅಂದರೆ ಏನಾಗ್ತಿದೆ, ವೈಯರ್ ಬರುತ್ತೆ, ಫೋನ್ ಬರ್ಬೋದು ಆಪ್ರೇಟ್ ಮಾಡಬೇಕಾದ್ರೆ, ಮತ್ತು ಓಡಿಸ್ಬೇಕಾದ್ರೆ ವೈಯರೆಲ್ಲ ಅಡ್ಡ ಬರ್ಬೋದು. ಬಟ್ ಇದರಲ್ಲಾದರೆ ಇನ್ಬಿಲ್ಟ್ ಟಚ್ ಸ್ಕ್ರೀನ್ ರಿಮೋಟು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಕೆಲಸ ತುಂಬ ಈಸಿ ಇರುತ್ತೆ. ಇದು ಒಂದು ಸತಿ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 4 ರಿಂದ 5 ದಿನ ಈಸಿಯಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಓಡಿಸ್ಬೋದು. ಈ ಟಚ್ ಸ್ಕ್ರೀನ್ ರಿಮೋಟಲ್ಲಿ ನಾವು ಏನೇನು ಮಾಡ್ಬೋದು ಅಂದರೆ ಕ್ಯಾಮ್ರಾ ನೋಡ್ಬೋದು. ಇಲ್ಲಿ ಲೈವ್ ಕ್ಯಾಮ್ರಾ ಇದೆ. ಹೌದಲ್ಲ ಸರ್, ಲೈವ್ ಕ್ಯಾಮ್ರಾ ಇದೆ, ಕ್ವಾಲಿಟಿ ಇದೆ. ಎಚ್ ಡಿ ವಿಡಿಯೋ ಕಾಣಿಸುತ್ತೆ ಲೈವ್ ಆಗಿ. ಈಗ ಡ್ರೋನ್ ದೂರ ಹೋಯಿತು, ಬ್ಯಾಟ್ರಿ ಖಾಲಿ ಹೋಯಿತು, ಎಲ್ಲ ಇದರಿಂದನೇ ಹೇಳ್ಬಿಡುತ್ತೆ. ಮತ್ತು ಡ್ರೋನ್ ಎಲ್ಲಿದೆ ನಮಗೆ ಮ್ಯಾಪ್ಸ್ ಕ್ಲೀನಾಗಿ ಕಾಣಿಸುತ್ತೆ. ಈಗ ಆಟೋಮಿಷನ್ ಮಾಡಬೇಕು ಆ ಥರ ಏನೋ ಇದೆ ಅಂದರೆ ಇದರಿಂದನೇ ನಾವು ಕ್ಲೀನಾಗಿ ಮಾಡ್ಬೋದು. ಮತ್ತು ಎಷ್ಟು ಬ್ಯಾಟ್ರಿ ಇದೆ, ಸ್ಯಾಟಿಲೈಟ್ ಕನೆಕ್ಷನ್ ಎಷ್ಟಿದೆ, ಮತ್ತು ಸ್ಪ್ರೇ ಫುಲ್ ತುಂಬಿದೆಯಾ ಇಲ್ವಾ, ಖಾಲಿ ಆಯಿತಾ, ಇವೆಲ್ಲ ಈ ರಿಮೋಟಲ್ಲೇ ಬಂದ್ಬಿಡುತ್ತೆ. ಕಂಪ್ಲೀಟ್ ಯೂಸರ್ ಫ್ರೆಂಡ್ಲಿ ಇದೆ ಇದು. ಹೌದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಹೌದು, 1 ರಿಂದ 2 ದಿವಸದಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ಬೋದು. ಸರ್ ಈಗ ಸುಮಾರು ಡ್ರೋನ್ಸ್ ಇದೆ ಈಗ ಮಾರ್ಕೆಟಲ್ಲಿ. ಡ್ರೋನಿಂದ ಒಂದು ಯುಗನೇ ಅಂತ ಹೇಳ್ಬೋದು, ಈಗ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ಬೇರೆ ಡ್ರೋನ್ಗೂ ನಿಮ್ಮ ಡ್ರೋನಿಗೂ ಸ್ಪ್ರೇಯಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಸ್ಪ್ರೇಯಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಈ ಡ್ರೋನ್ ಬಿಲ್ಡ್ ಮಾಡಿರೋದು ಸ್ಪ್ರೇಯಿಂಗೋಸ್ಕರ. ಸೊ ನಮಗೇನು ಅಂದರೆ ಸ್ಪ್ರೇಯಿಂಗ್ ಸಿಸ್ಟಮ್ ಯಾವಾಗಲೂ ವರ್ಕ್ ಆಗಲೇಬೇಕು. ನೀರು ಜೊತೆ ಪೌಡ್ರ್ ಮಿಕ್ಸ್ ಆಗಿರ್ಬೋದು, ನೀರು ಜೊತೆ ಜೆಲ್ ಮಿಕ್ಸ್ ಆಗಿರ್ಬೋದು, ಒಂದೊಂದು ಜೊತೆ ಪೆಟ್ರೋಲ್ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತಾರೆ ಒಂದೊಂದು ಎಣ್ಣೆಗೆ. ಏನೇ ಹಾಕಿದ್ರೂ ಸ್ಪ್ರೇಯಿಂಗ್ ಸಿಸ್ಟಮ್ ಯಾವಾಗಲೂ ವರ್ಕ್ ಆಗಲೇಬೇಕು. ಇದು ವರ್ಕ್ ಆಗಬೇಕು ಅಂದರೆ ನಾವು ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ತುಂಬ ಸಾಲಿಡ್ ಆಗಿರಬೇಕು. ಎಕ್ಸಾಂಪಲ್ ಇಲ್ಲಿ ಯೂಸ್ ಮಾಡ್ತಾ ಇರೋದು ಬ್ರಷ್ಲೆಸ್ ಪಂಪು. ಈಗ ನಾರ್ಮಲ್ ಪಂಪು ಸಿಗುತ್ತೆ. ನಾರ್ಮಲ್ ಪಂಪ್ ಏನಾಗ್ತಿದೆ ಅಂದರೆ ಪೌಡ್ರು, ಜೆಲ್ಲು ಇವೆಲ್ಲ ಕಟ್ಕೊಂಡ್ಬಿಡ್ತದೆ. ಬಟ್ ಈ ಪಂಪ್ ಆದರೆ ನಮಗೆ ಪೌಡ್ರ್ ಜೊತೆ ನೀರು ಮಿಕ್ಸ್ ಆಗಿದ್ರೇನು ಕ್ಲೀನಾಗಿ ಫ್ಲೋ ಮಾಡುತ್ತೆ. ಜೆಲ್ಲು ಮತ್ತು ನೀರು ಮಿಕ್ಸ್ ಆದ್ರೇನು ಅಷ್ಟೇ ಕ್ಲೀನಾಗಿ ಫ್ಲೋ ಆಗ್ತಿದೆ. ಅದೇ ಸೇಮ್ ಈ ಪಂಪು ಯಾವಾಗಲೂ ವರ್ಕ್ ಚೆನ್ನಾಗಾಗ್ತಾ ಇದೆ ಅಂದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ಪ್ರೇಯಿಂಗ್ ಸಿಸ್ಟಮ್ ನಾಜಿಲ್. ಇದು ಬಂದುಬಿಟ್ಟು ಸೆಂಟ್ರಿಫ್ಯೂಗಲ್ ನಾಜಿಲ್ ಅಂತ. ಈ ನಾಜಿಲಲ್ಲಿ ಏನಾಗುತ್ತೆ ಅಂದರೆ ಈಗ ಪೌಡ್ರಾಗಲಿ ಜೆಲ್ಲಾಗಲಿ ಫುಲ್ ಕ್ಲೀನಾಗಿ ಕವರಾಗಿ ಆಚೆ ಬರುತ್ತೆ. ಆಮೇಲೆ ಈ ಹನಿ ಸೈಜ್ ಇದೆಯಲ್ವಾ, ಹನಿ ಸೈಜ್ನ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಹೆಂಗೆ ಕಂಟ್ರೋಲ್ ಮಾಡ್ತೀವಿ ಅಂದರೆ ಈ ರೊಟೇಷನ್ ಇದೆಯಲ್ವಾ, ಈ ರೊಟೇಷನ್ ಸ್ಪೀಡ್ ಜಾಸ್ತಿ ಮಾಡಿದಷ್ಟು ಹನಿ ಇರ್ತದಲ್ಲ, ಹನಿದು ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಗೆ ಹನಿ ಸೈಜ್ ದೊಡ್ಡದು ಬೇಕು ಅಂದರೆ ಈ ಸ್ಪೀಡ್ ಕಮ್ಮಿ ಆಗುತ್ತೆ. ಸೊ ಅದ್ರ ತಕ್ಕಂಗೆ ನಾವೇನು ಮಾಡ್ಬೋದು, ಸ್ಪ್ರೇದು ಸೈಜ್ನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಸುಮಾರು ಬೇರೆ ಮೇಕೋ ಬರುತ್ತೆ ಸೆಂಟ್ರಿಫ್ಯೂಗಲಲ್ಲಿ. ಅದರಲ್ಲಿ ಏನಾಗುತ್ತೆ ಅಂದರೆ ಗಾಳಿಗೆ ವಾಪಸ್ ಹಿಂಗೆ ಮೇಲ್ ಬಂದ್ಬಿಡುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಸೆಂಟ್ರಿಫ್ಯೂಗಲ್ ನಾಜಿಲಲ್ಲಿ ಗಾಳಿಗೆ ಮೇಲ್ ಬರಲ್ಲ, ಕ್ಲೀನಾಗಿ ಕೆಳಗಡೆನೇ ಹೋಗುತ್ತೆ. ಹನಿ ಸೈಜ್ ಕೂಡ ಕಂಟ್ರೋಲ್ ಮಾಡ್ಬೋದು. ಪೌಡ್ರ್ ಆಗಲಿ, ಎಣ್ಣೆ ಆಗಲಿ, ಮತ್ತು ಜೆಲ್ ಆಗಲಿ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ನಾವು ನೋಡ್ತಾ ಇದ್ದೀವಿ ಈ ಮಿಸ್ಟು ತುಂಬ ಫೈನ್ ಆಗಿದೆ. ಹೌದು ಸರ್, ಹೌದು, ಫೈನ್ ಆಗಿದೆ. ನಿಜ ನಿಜ. ಇದನ್ನು ಪೂರ್ತಿ ನಾವು ಇದು ಕಂಟ್ರೋಲ್ ಮಾಡ್ಬೋದು. ಸೇಮ್ ಎರಡು ಕಡೆನೇ ಸೇಮ್ ಇದರಲ್ಲೇ ಸ್ಪ್ರೇಯರ್ ಆಗುತ್ತಲ್ಲ ಸರ್ ಇದು? ಹೌದು ಹೌದು. ಇನ್ನೊಂದು ಏನು ಅಂದರೆ ಈಗ ಡ್ರೋನ್ ಸ್ಪೀಡಾಗಿ ಓಡಿಸ್ತಾ ಇದ್ದಾರೆ ಅಂದರೆ ಆಟೋಮೆಟಿಕ್ ಸ್ಪ್ರೇ ಸ್ಪೀಡನ್ನು ಜಾಸ್ತಿ ಆಗ್ತಿದೆ. ಈಗ ಡ್ರೋನ್ ಸ್ಲೋ ಓಡಿಸ್ತಾ ಇದ್ದಾರೆ ಅಂದರೆ ಸ್ಪ್ರೇ ಸ್ಪೀಡು ಕಮ್ಮಿ ಆಗುತ್ತೆ. ಆವಾಗ ಏನಾಗುತ್ತೆ, ಯೂನಿಫಾರ್ಮ್ ಆಗಿ ಸ್ಪ್ರೇ ಆಗುತ್ತೆ. ನಮಗೆ ಹನಿ ಸೈಜ್ ಕಾಣಿಸ್ತಾ ಇಲ್ಲ, ಬಟ್ ಈ ಹನಿ ಸ್ವಲ್ಪ ದಪ್ಪ ಇರುತ್ತೆ. ಹೌದು ಸರ್, ಹೌದು, ದಪ್ಪ ಇದೆ, ತುಂಬಾ ದಪ್ಪ ಬೀಳ್ತಿದೆ ಇದು. ಇದು ತುಂಬಾ ದಪ್ಪ ಹನಿ. ಆಗ್ಲೇ ಫುಲ್ ಮಿಸ್ಟ್ ಆಗಿತ್ತು. ಹೌದೌದು. ಈ ಸೈಜ್ ಕೂಡ ಕ್ಲೀನಾಗಿ ಕಂಟ್ರೋಲ್ ಮಾಡ್ಬೋದು. ಒಂದೊಂದು ಅದಕ್ಕೆ ನಮಗೆ ಹನಿ ದಪ್ಪ ಬೇಕು, ಆವಾಗ ಈ ಥರ ಓಡಿಸ್ತಾರೆ. ಒಂದೊಂದು ಮಿಸ್ಟ್ ಥರ ಫುಲ್ ಮಂಜು ಥರ ಬರಬೇಕು, ಆವಾಗ ಅದ್ರ ಸ್ಪೀಡ್ ಜಾಸ್ತಿ ಮಾಡ್ಬೋದು. ಈ ಕಂಪ್ಲೀಟ್ ಕಂಟ್ರೋಲ್ ಈ ಸೆಟ್ಟಿಂಗ್ಸ್. ಓಕೆ ಸರ್. ಸುಮಾರು ಡ್ರೋನ್ಸು ಚೈನಾದಿಂದ ತೊಗೊಂಬರ್ತಾರೋ ಡ್ರೋನ್ಸ್ ಏನಾಗ್ತಾ ಇದೆ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗ ತೊಗೊಂಡೋದ್ರೆ ಕ್ಯಾಲಿಬ್ರೇಷನ್ ಕೇಳುತ್ತೆ. ಕ್ಯಾಲಿಬ್ರೇಷನ್ ಕೇಳಿದ್ರೆ ಏನಾಗುತ್ತೆ, ಈ ಡ್ರೋನ್ನ ಕಂಪ್ಲೀಟಾಗಿ ಎತ್ಕೊಂಡು 2 ಜನ ಎತ್ಕೊಂಡ್ಬಿಟ್ಟು ರೊಟೇಷನ್ ಮಾಡಬೇಕಾಗ್ತಿದೆ. ಈಗ ನೋಡೋಣ ಹೇಗೆ ಕ್ಯಾಲಿಬ್ರೇಟ್ ಮಾಡ್ತಾರೆ ಅಂತ. ಈಗ ನಾವು ನೋಡ್ತಾ ಇದ್ದೀವಿ, ಈಗ ಆಲ್ಮೋಸ್ಟ್ ನೀರಿಲ್ಲ, 20 kg ಇದೆ ಡ್ರೋನು. 20 kg ಡ್ರೋನ್ನ ಒಬ್ಬರೇ ಇಟ್ಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ ಕೆಲಸ. ಈ ಲೋ ಕಾಸ್ಟು ಲೋ ಕ್ವಾಲಿಟಿ ಡ್ರೋನ್ಸ್ ಏನಾಗ್ತಿದೆ ಅಂದರೆ
ಎವ್ರಿ ಫೀಲ್ಡ್ಗೆ ಹೋಗ್ಮೇಲೆ ಈ ಥರ ಮಾಡಬೇಕಾಗತ್ತೆ. ಬಟ್ ಈ ಡ್ರೋನಲ್ಲಿ ಇದು ಬೇಕಾಗಲ್ಲ. ಏನಕ್ಕೆ ಬೇಕಾಗಲ್ಲ ಅಂದರೆ ಇದರಲ್ಲಿ ಯೂಸ್ ಮಾಡ್ತಾರೆ ಸೆನ್ಸರ್ಸ್ ಬಂದ್ಬಿಟ್ಟು ಐ ಕ್ವಾಲಿಟಿ ಸೆನ್ಸರ್ಸ್ ಕಾಂಪಸ್. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಈ ಥರ ಪದೇ ಪದೇ ಮಾಡೋ ಅವಶ್ಯಕತೆ ಬೇಕಾಗಲ್ಲ. ಇವಾಗ ನಾರ್ತ್ ಕರ್ನಾಟಕದಲ್ಲಿ ಫ್ಲೈ ಮಾಡ್ತಾ ಇರ್ತೀರಾ, ಆಮೇಲೆ ಬಂದ್ಬಿಟ್ಟು ಸೌತ್ ಕರ್ನಾಟಕಕ್ಕೆ ಫ್ಲೈ ಮಾಡ್ತೀರಾ, ಆವಾಗಲೂ ಅಷ್ಟೇ ಕ್ಯಾಲಿಬ್ರೇಷನ್ ಕೇಳಲ್ಲ, ತುಂಬ ಕಮ್ಮಿ. ಅದರಲ್ಲಿ 20 ಸತಿ ಕೇಳಿದ್ರೆ ಇದರಲ್ಲಿ 1 ಸತಿ ಕೇಳ್ಬೋದು ಕ್ಯಾಲಿಬ್ರೇಷನ್. ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಒಂದು ಫೀಲ್ಡಿಂದ ಇನ್ನೊಂದು ಫೀಲ್ಡ್ಗೆ ಹೋದ್ಮೇಲೆ ತುಂಬ ಟೈಮ್ ಸೇವ್ ಮಾಡ್ಬೋದು. ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಟೇಕ್ ಆಫ್ ಮಾಡ್ಬಿಡ್ಬೋದು. ಬಟ್ ಬೇರೆ ಡ್ರೋನ್ಸ್ ಏನಾಗುತ್ತೆ ಅಂದರೆ ಎವ್ರಿ ಟೈಮ್ ಈ ಥರ ಕ್ಯಾಲಿಬ್ರೇಷನ್ ಮಾಡಬೇಕಾಗುತ್ತೆ. ಇವರು ಜಸ್ಟ್ ಸ್ಯಾಂಪಲ್ ತೋರಿಸಿದ್ದು ಕ್ಯಾಲಿಬ್ರೇಷನ್ ಈ ಥರ ಆಲ್ಮೋಸ್ಟ್ ಎಲ್ಲ ಸೈಡು ಮಾಡಬೇಕಾಗುತ್ತೆ. ಈಗ ನಮ್ಮದಕ್ಕೆ ಏನಕ್ಕೆ ಕ್ಯಾಲಿಬ್ರೇಷನ್ ಬೇಕಾಗಲ್ಲ, ಏನಕ್ಕೆ ಅಂದರೆ ಇಲ್ಲಿ ಯೂಸ್ ಮಾಡ್ತಾರೆ ಸೆನ್ಸರ್ಸ್ ಬಂದ್ಬಿಟ್ಟು ಇದರೊಳಗಡೆ ಬಂದುಬಿಟ್ಟು GPS ಕಾಂಪಸ್ ಇರುತ್ತೆ. ಈ ಕಾಂಪಸ್ನೆಲ್ಲ ನಾವೇ ಇಲ್ಲಿ ಮಾಡ್ತಾ ಇರೋದು. ಈ ಐ ಕ್ವಾಲಿಟಿ ಇಂಡಸ್ಟ್ರಿಯಲ್ ಗ್ರೇಡ್ ಕಾಂಪಸ್ ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ ಅಂದರೆ ಕ್ಯಾಲಿಬ್ರೇಷನ್ ಒಂದು ಸತಿ ಮಾಡಿದ್ರೆ ಕ್ಲೀನಾಗಿ ಸೆಟ್ ಆಗಿಬಿಟ್ಟಿರುತ್ತೆ. ನಾವು ಪ್ರೊಡಕ್ಷನ್ ಮಾಡಿ ಕಳಿಸ್ಬೇಕಾದ್ರೆ ಫುಲ್ ಪ್ರಾಪರಾಗಿ ಕ್ಯಾಲಿಬ್ರೇಷನ್ ಮಾಡಿ ಕಳಿಸಿರ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಪದೇ ಪದೇ ನಿಮಗೆ ಕ್ಯಾಲಿಬ್ರೇಷನ್ ಕೇಳಲ್ಲ. ಜಸ್ಟ್ ನೀವು ಫೀಲ್ಡ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಸ್ಪ್ರೇ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಪವರ್ ಲೈನ್ಸ್ ಇರುತ್ತೆ. ಪವರ್ ಲೈನ್ಸ್ ಇದ್ದರೆ ಏನಾಗುತ್ತೆ ಮ್ಯಾಗ್ನೆಟಿಕ್ ಇಂಟರ್ಫಿರೆನ್ಸ್ ಇಂದ ಡ್ರೋನ್ದು ಇದು ಎಳ್ಕೊಳಂಗೆ ಆಗ್ಬಿಡ್ತದೆ ಪವರ್ ಲೈನ್ಸ್ ಕಡೆ. ಬಟ್ ಇದಾದರೆ ಅದ್ರದ್ದು ಇಂಟರ್ಫಿರೆನ್ಸ್ ಕಮ್ಮಿ ಇರುತ್ತೆ. ಸೊ ಆದಷ್ಟು ಈ ಥರ ಸೆನ್ಸರ್ಸ್ ಯೂಸ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಸೇಫ್ಟಿ ಜಾಸ್ತಿ ಇರುತ್ತೆ. ಈಸಿಯಾಗಿ ನಿಮಗೆ ಟೈಮ್ ತುಂಬ ಸೇವ್ ಆಗುತ್ತೆ. ಏನಕ್ಕೆ ಪದೇ ಪದೇ ಕ್ಯಾಲಿಬ್ರೇಷನ್ ಬೇಕಾಗಲ್ಲ, ಮತ್ತು ಪವರ್ ಲೈನ್ಸಿಂದನೂ ನಿಮಗೆ ಟೆನ್ಷನ್ ಇರೋಲ್ಲ. ಸೊ ಅದರಿಂದ ನಿಮ್ಮದು ಕೆಲಸ ಸ್ಪೀಡಾಗಿ ಆಗುತ್ತೆ. ನಾವು ನೋಡಿದ್ವಿ ಆಗಲೇ ಡ್ರೋನ್ ತುಂಬ ದೊಡ್ಡ ಸೈಜ್ ಇದೆ, ಬಟ್ ಫೋಲ್ಡ್ ಮಾಡಾದ್ಮೇಲೆ ತುಂಬ ಸಣ್ಣ ಸೈಜ್ ಆಗಿಬಿಡುತ್ತೆ. ಈ ಡ್ರೋನ್ನ ನಾವು ಬೈಕಿಂದ ಇಟ್ಕೊಂಡು ಹೋಗ್ಬೋದು. ಮಾರುತಿ 800, ಸ್ವಿಫ್ಟ್, ಈವನ್ ಎಟಿಯೋಸು, ಸ್ವಿಫ್ಟ್ ಡಿಸೈರಲ್ಲಿ ಒಳಗಡೆ ಇಟ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಹೆಂಗಾಗಿದೆ ಸೈಜ್ ಫುಲ್ ಕಾಂಪ್ಯಾಕ್ಟ್ ಆಗಿಬಿಟ್ಟಿರುತ್ತೆ. ಮತ್ತು ಒಬ್ಬರೇ ಇದನ್ನು ತೊಗೊಂಡು ಹೋಗ್ಬೋದು ನಾವು. ಇದನ್ನು ತೂಕ ಜಾಸ್ತಿ ಇರಲ್ಲ, ಆಲ್ಮೋಸ್ಟ್ ಒಂದು ಬ್ಯಾಟ್ರಿ ಇಲ್ಲದೆ ಒಂದು 13 kg ಇರುತ್ತೆ. ಈಸಿಯಾಗಿ ತೊಗೊಂಡು ಹೋಗ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹಾಂ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಅಂದರೆ ಅಷ್ಟು ಲೈಟ್ ವೆಯ್ಟು ಮತ್ತು ಅಷ್ಟು ಫ್ರೆಂಡ್ಲಿ ಲೈಟ್ ವೆಯ್ಟ್ ಆಗಿದೆ. ಇದೀವಿ ಡ್ರೋನು ಫುಲ್ ಕಾಂಪ್ಯಾಕ್ಟ್ ಆಗಿದೆ. ಕಾಂಪ್ಯಾಕ್ಟ್ ಆದಮೇಲೆ ಇದು ಕಾರ್ ಒಳಗಡೆ ಇರ್ಬೋದು. ಈಕೋ ಗಾಡಿನೇ ಬೇಕು ಅಂತ ಇಲ್ಲ, ಓಮ್ನಿ, ಆಲ್ಟೋ, ಸ್ವಿಫ್ಟ್ ಡಿಸೈರು, ನಾರ್ಮಲ್ ಸ್ವಿಫ್ಟು ಎಲ್ಲ ಕಾರಲ್ಲೂ ಇದು ಫಿಟ್ ಆಗುತ್ತೆ. ಈ ಥರ ದೊಡ್ಡ ಕಾರಲ್ಲಿ ಏನಾಗ್ತದೆ ಜನ್ರೇಟರ್ ಕೂಡ ಇರ್ಬೋದು, ಇಲ್ಲಾಂದರೆ 2 ಡ್ರೋನ್ ಇರ್ಬೋದು. ಈಗ ಬೇರೆ ಕಡೆ ಹೋದವರೆಲ್ಲ ಇಲ್ಲಿಗೆ ಬಂದು ನಿಮ್ಮ ಹತ್ರ ಡ್ರೋನ್ ಪರ್ಚೇಸ್ ಮಾಡ್ತಿರೋದಕ್ಕೆ ಏನು ಕಾರಣ, ಏನು ಸ್ಪೆಷಾಲಿಟಿ ಇದೆ ನಿಮ್ಮ ಡ್ರೋನಲ್ಲಿ? ಸರ್ ಮೇನ್ ಏನು ಅಂದರೆ ಸರ್, ನಾವು ಡ್ರೋನ್ ಜೊತೆ ಅದ್ರ ಸಬ್ ಸಿಸ್ಟಮ್ ಪಾರ್ಟ್ಸ್ ಕೂಡ ನಾವು ಮಾಡ್ತೀವಿ. ಸುಮಾರು ಇಂಪಾರ್ಟೆಂಟ್ ಪಾರ್ಟ್ಸು ಲೈಕ್ ಪವರ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್ ಇವೆಲ್ಲ ಮಾಡ್ತೀವಿ. ಈ ಪಾರ್ಟ್ಸ್ ಬರೀ ಅಗ್ರಿಗೆ ಒಂದೇ ಅಲ್ಲ, ಅದೇ ಸೇಮ್ ಪಾರ್ಟ್ಸ್ ಡಿಫೆನ್ಸ್ಗೂ ಹೋಗ್ತದೆ. ಸೊ ಆ ಕ್ವಾಲಿಟಿ ಡಿಫೆನ್ಸ್ಗೆ ಹೋಗೋ ಕ್ವಾಲಿಟಿ ಸೇಮ್ ಕ್ವಾಲಿಟಿ ಅಗ್ರಿಗೂ ಬರುತ್ತೆ. ಸಿನ್ಸ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅಫೋರ್ಡಬಲಾಗಿ ಇರ್ತದೆ ಕಾಸ್ಟು. ಎಕ್ಸಾಂಪಲ್ ಇಲ್ಲೇ ನೋಡ್ತಾ ಇದ್ದೀವಿ, ಇಲ್ಲಿ ಒಂದು ಬೋರ್ಡ್ಸ್ದು ಪ್ರೊಡಕ್ಷನ್ ಆಗ್ತಾಯಿದೆ. ಒಂದೊಂದು ಬೋರ್ಡನ್ನು ಕ್ವಾಲಿಟಿ ಕಂಟ್ರೋಲ್ ನಮ್ಮ ಪಾಸ್ ಆಗುತ್ತೆ. ಈ ಥರ ಎಲ್ಲ ಇಡೀ ಇಂಡಿಯಾದಲ್ಲಿ ವೆರಿ ಫ್ಯೂ ಕಂಪ್ನೀಸ್ ಮಾತ್ರನೇ ಈ ಥರ ಆಗೋದು. ನಾವು ಸುಮಾರು ಕಂಪ್ನೀಸ್ ನಮ್ಮ ಕಡೆಯಿಂದನೂ ಪಾರ್ಟ್ಸ್ ಆಗ್ತಿದೆ. ಸೊ ಮೇನ್ಲಿ ಬಿಕಾಸ್ ಆಫ್ ದ ಕ್ವಾಲಿಟಿಯಿಂದ. ಯಾಕಂದರೆ ಇನ್ನೊಂದು ನೋಡ್ಬೋದು ಬನ್ನಿ ಸರ್. ಈಗ ನಾವು ಆವಾಗಲೇ ನೋಡ್ತಾ ಇದ್ವಿ GPS ಎಷ್ಟು ಸೇಫಾಗಿ ಏನಕ್ಕೆ ಇರುತ್ತೆ, ಇಂಟರ್ಫರೆನ್ಸ್ ಏನಕ್ಕಾಗಲ್ಲ. ಈಗ ನೋಡಿ ನಮ್ಮದು GPS ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್ ಆಗ್ತಾಯಿದೆ. ಅದಕ್ಕೆ ಅಂತ ಡೆಡಿಕೇಟೆಡ್ ಟೀಮು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಈಗ ಈ ಒಂದೊಂದು GPS ಮಾಡ್ಯೂಲ್ಸು ಅಷ್ಟೇ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮತ್ತು ಇಲ್ಲಿ ನೋಡಿದ್ರೆ ನಾವು ಇಲ್ಲೆಲ್ಲ ಸೆನ್ಸರ್ಸು ಐ ಕ್ವಾಲಿಟಿ ಸೆನ್ಸರ್ಸ್ ಯೂಸ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಯಾವಾಗಲೂ ಅಷ್ಟೇ ಪರ್ಫಾರ್ಮೆನ್ಸಲ್ಲಿ ಮಾತ್ರ ಇಳಿಯಲ್ಲ. ಸೊ ಡಿಫ್ರೆನ್ಷಿಯೇಟ್ ಮಾಡಲ್ಲ, ಅಗ್ರಿಗೆ ಡಿಫ್ರೆನ್ಸ್ಗೆ ಎಲ್ಲದಕ್ಕೂ ಸೇಮ್ ಕ್ವಾಲಿಟಿ ಇರ್ತದೆ. ಮತ್ತು ಪಾರ್ಟ್ಸ್ ಅವೈಲಬಿಲಿಟಿ ಆಗಲಿ ಯಾವಾಗಲೂ ಇದ್ದೇ ಇರುತ್ತೆ ನಮಗೆ. ಇಲ್ಲೇ ನಮ್ಮದು ಇಲ್ಲಿ ಕ್ವಾಲಿಟಿ ಟೆಸ್ಟಿಂಗ್ ಈಗ ಆಗ್ತಾಯಿದೆ. ಇಲ್ಲಿ ಏನು ಸರ್ ಆಗ್ತಾ ಇರೋದು? ಸರ್ ಇದರಲ್ಲಿ ಏನಾಗ್ತಿದೆ ಅಂದರೆ ಈಗ ನಾವು ಒಂದೊಂದು ಪಾರ್ಟ್ಸ್ ಇದರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಅದೆಲ್ಲ ಇದರಲ್ಲಿ ಈ ಫಿಲಮೆಂಟ್ ಇದು ಮೆಲ್ಟ್ ಆಗಿಬಿಟ್ಟು ಬಂದು ಇಲ್ಲಿ ಕಂಪ್ಲೀಟ್ ಪ್ರಾಡಕ್ಟ್ ರೆಡಿ ಆಗ್ತದೆ. ಎಕ್ಸಾಂಪಲ್ ಈ ಥರ ಕಂಪ್ಲೀಟ್ ಪ್ರಾಡಕ್ಟ್ ಇದರಲ್ಲೇ ರೆಡಿ ಆಗಿಬಿಡ್ತದೆ. ಇದು ಫಿನಿಶ್ಡ್ ಪ್ರಾಡಕ್ಟು ಈ ಥರ ಇದರಲ್ಲೇ ಪ್ರಿಂಟಾಗಿ ಬಂದ್ಬಿಡ್ತದೆ. ಇದಾದ್ಮೇಲೆ ಅಸೆಂಬಲ್ ಮಾಡ್ತೀವಿ ಈ ಥರ. ಓಕೆ ಓಕೆ. ಅಂದರೆ A to Z ಎಲ್ಲ ನಿಮ್ಮಲ್ಲೇ ಇಲ್ಲೇ ರೆಡಿ ಆಗ್ತಿದೆ, ಯಾವುದು ಹೊರಗಡೆಯಿಂದ ತರೋದು, ಅದಕ್ಕೆ ಜಾಯಿಂಟ್ ಮಾಡಿ ಹಾಕೋದು ಆ ಥರ ಏನೂ ಇಲ್ಲ? ಅದೆಲ್ಲ ಆದಷ್ಟು ಕಮ್ಮಿ ಸರ್. ನಾವು ಸ್ವಲ್ಪ ಐಟಮ್ಸ್ ತರಿಸ್ತೀವಿ, ಬಟ್ ಇಲ್ಲೇ ಸುಮಾರು ಆಗ್ತದೆ. ಎಸ್ಪೆಷಲಿ ಈ ಕ್ರಿಟಿಕಲ್ ಐಟಮ್ಸು ಲೈಕ್ ಪವರ್ ಸಿಸ್ಟಮ್ಸು, ನ್ಯಾವಿಗೇಷನ್ ಸಿಸ್ಟಮ್ಸು, ಮತ್ತು ಕ್ರಿಟಿಕಲ್ ಪಾರ್ಟ್ಸ್ ಆಫ್ ದ ಏರ್ ಫ್ರೇಮು. ನೆಕ್ಸ್ಟ್ ಬರ್ತಾ ಫ್ಲೈಟ್ ಕಂಟ್ರೋಲರು ನಮ್ಮದೇ ಆಗ್ತದೆ.
ಸೊ ಒಂದೊಂದೇ ನಮ್ದು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ಈಗ ನಿಮ್ಮ ವಿಡಿಯೋಗಳು ನೋಡಿ ರೈತರು ಬರ್ತಿರೋರು ಏನಂತ ಹೇಳ್ತಿದ್ದಾರೆ, ಅವ್ರದ್ದು ಫೀಡ್ಬ್ಯಾಕ್ ಎಲ್ಲ ಯಾವ ರೀತಿ ಇದೆ? ಯಾಕಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಬರ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸರ್ ಒಂದೇನಂದ್ರೆ ಲೈಕ್ ನಾವು ಈಗ 3 ಎಕರೆ ಅಂದರೆ 3 ಎಕರೆ ಪಕ್ಕ ಆಗೇ ಆಗ್ತದೆ, 5 ಎಕರೆ ಅಂದರೆ 5 ಎಕರೆ, 2 ಎಕರೆ ಅಂದರೆ 2 ಎಕರೆ ಅಷ್ಟೇ ಆಗ್ತದೆ. ನಮ್ದು ಏನಂದರೆ ಏನಿದೆ ಅದೇ 100% ಆ ಥರ ಒಂದು ಆಗ್ತದೆ. ಮತ್ತು ಇನ್ನೊಂದು ನಮ್ಮದು ಹ್ಯಾಂಡ್ ಹೋಲ್ಡಿಂಗು. ಈಗ ಫಸ್ಟ್ ಟೈಮ್ ಬರ್ತಾರೆ ಡ್ರೋನ್ನ ಕಲಿಬೇಕು ಅಂತ, ಅದಕ್ಕೆ ನಾವೇನು ಮಾಡ್ತೀವಿ, ನಾವು ಮೇನ್ಲಿ ಅವ್ರು ಡ್ರೋನ್ ಪರ್ಚೇಸ್ ಮಾಡೋಕ್ಕೋಸ್ಕರ ಬರ್ತಾ ಇಲ್ಲ, ನಮ್ಮ ಹತ್ರ ಹೊಸ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಒಂದೊಂದು ಸ್ಟೆಪ್ಪಲ್ಲಿನೇ ಸಪೋರ್ಟ್ ಕೊಡ್ತೀವಿ. ಕಂಪ್ಲೀಟ್ ಫಸ್ಟ್ ಟ್ರೈನಿಂಗ್ ಇಂದ ಇವನ್ ಸ್ಪ್ರೇಯಿಂಗ್ವರೆಗೂ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ. ಓಕೆ, ಈಗ ಡ್ರೋನು ಸೇಲ್ ಮಾಡೋದು ಮುಖ್ಯ ಅಲ್ಲ, ಈಗೇನೋ ಸೇಲ್ ಮಾಡಿಬಿಡ್ಬೋದು ನಾವು ಬೇಗ ಹಂಗೆ ಹಿಂಗೆ ಅಂತ ಹೇಳಿ, ಈಗ ಡ್ರೋನ್ ಟ್ರೈನ್ ನಡೀತಿದೆ ಅಂತ ಹೇಳ್ಬಿಟ್ಟು. ಆದರೆ ಸರ್ವಿಸು ಮತ್ತು ಒಂದು ಕಮ್ಯುನಿಕೇಷನ್ ಆಗಿರ್ಬೋದು ರೈತರು ನಿಮ್ಮ ನಡುವೆ, ಅದೆಲ್ಲ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಹೇಳಿ ಸರ್. ಸರ್ ಮೇನ್ ಏನಂದರೆ ಸರ್ವಿಸ್ಗೆ ನಾವು ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ನಂಬರ್ ಬಿಟ್ಟಿದ್ದೀವಿ, IVR ನಂಬರು. ಸೊ ಒಬ್ಬರು ಫೋನ್ ಎತ್ತಿಲ್ಲ ಅಂದರೆ ಇನ್ನೊಬ್ರಿಗೆ ಅಟ್ಲೀಸ್ಟ್ ಹೋಗೇ ಹೋಗುತ್ತೆ, ಕಂಟಿನ್ಯೂಸ್ ಮಾನಿಟರ್ ಆಗ್ತದೆ. ಸೊ ಈ IVR ಸಿಸ್ಟಮಿಂದ ಏನಾಗ್ತದೆ, ಕಂಪ್ಲೀಟ್ ಸಪೋರ್ಟ್ ಇದ್ದೇ ಇರ್ತದೆ, ಬೆಳಿಗ್ಗೆಯಿಂದ ರಾತ್ರಿ 8 ಗಂಟೆವರೆಗೂ ಸಪೋರ್ಟ್ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ. ಮತ್ತು ಇನ್ನೊಂದು ಏನು ಅಂದರೆ ಮೇನ್ ನಮ್ಮ ರೈತರು ತೊಗೊಂಡೋಗಿರೋ ಸ್ಟಾರ್ಟ್ ಮಾಡಿರೋದು ಒಂದು ಡ್ರೋನಿಂದ, ಜಸ್ಟ್ ಸಿಂಪಲ್ ಒಂದು ಡ್ರೋನು ಫ್ಯೂ ಬ್ಯಾಟ್ರೀಸಿಂದ. ನೆಕ್ಸ್ಟ್ ಸ್ಕೇಲ್ ಆಗ್ತಾ ಇದ್ದಾರೆ, ಒಂದು ಡ್ರೋನು, ಬ್ಯಾಟ್ರೀಸು, ಜನ್ರೇಟರು, ಆಮೇಲೆ ಬಂದುಬಿಟ್ಟು ಇದ್ರ ಜೊತೆ ಇವನ್ ಕಾರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇನ್ವೆಸ್ಟ್ ಮಾಡೋಕ್ಕೆ. ಯಾಕೆಂದರೆ ಅವ್ರಿಗೆ ಧೈರ್ಯ ಬಂದಿದೆ, ಈಗ ಡ್ರೋನ್ ಪರ್ಚೇಸ್ ಮಾಡಿ ಇದರಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂದ್ಬಿಟ್ಟು ಈಗ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೇಳಿ ನಮಗೆ ಖುಷಿ ಆಗ್ತಾ ಇದೆ. ಓಕೆ, ಈಗ ಲಾಸ್ಟ್ ಟೈಮ್ ಕರ್ನಾಟಕದಲ್ಲಿ ಸ್ವಲ್ಪ ಕೆಲವು ಭಾಗಲ್ಲಿ ಮಾತ್ರ ಇತ್ತು ನಿಮ್ಮ ಡ್ರೋನ್ಸ್ ಎಲ್ಲ ರೈತರು ತೊಗೊಂಡು ಯೂಸ್ ಮಾಡ್ತಿದ್ದಾರೆ, ಮತ್ತು ಬಾಡಿಗೆಗೂ ಕೂಡ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಇವಾಗ ಕರ್ನಾಟಕ ಪೂರ್ತಿ ಯಾವ ಥರ ಇದೆ, ಎಲ್ಲೆಲ್ಲ ತೊಗೊಳ್ತಿದ್ದಾರೆ ಇವಾಗ? ಮೇನ್ಲಿ ಸರ್ ನಮಗೆ ನಾರ್ತ್ ಕರ್ನಾಟಕ ಲೈಕ್ ಯಾದಗಿರಿ, ಬಾಗಲಕೋಟು, ಗದಗು, ಬೆಳಗಾಮು, ಬಳ್ಳಾರಿ ಈ ಕಡೆ ರೀಜನ್ಸಲ್ಲಿ ನಮಗೆ ಮೇನ್ಲಿ ಕವರ್ ಆಗ್ತಾ ಇರೋದು ಸರ್ ಡ್ರೋನ್ಸ್ ತೊಗೊಳ್ತಾ ಇರೋದು. ಓಕೆ, ಈಗ ಎಷ್ಟು ಪೆಂಡಿಂಗ್ ಇದೆ ಸರ್ ಈಗ ನಿಮ್ಮ ಹತ್ರ ಈಗ ರೈತರಿಗೆ ಕೊಡಲಿಕ್ಕೆ? ಸರ್ ಇದು ಆಲ್ರೆಡಿ 8 ಡ್ರೋನ್ ನಾವು ಈ ಮಂತಲ್ಲಿ ನಾವು ಡೆಲಿವರಿ ಇನ್ನೂ ಪೆಂಡಿಂಗ್ ಅಂದರೆ ಬಂದು ಆರ್ಡ್ರ್ ಆಗಿದೆ, ಆಗಿನ ತಕ್ಷಣ ರೆಡಿ ಆಗ್ತಾ ಇದೆ, ಅವ್ರಿಗೆ ಈ ಮಂತಲ್ಲಿ ಡೆಲಿವರಿ ಇದೆ ಸರ್. ಓಕೆ, ಅಂದರೆ ಈಗ ಯಾರೇ ಒಬ್ಬರು ರೈತರಾಗಿರ್ಬೋದು ಅಥವಾ ಯಾರೋ ಒಂದು ನಾನು ತೊಗೊಂಡು ಯೂಸ್ ಮಾಡಿ ಅದರಲ್ಲಿ ಏನೋ ನಾನು ದುಡ್ಡು ಮಾಡ್ತೀನಿ, ಬಾಡಿಗೆಗೆ ಓಡಿಸ್ತೀನಿ, ರೆಂಟಿಗೆ ತೊಗೊಂಡು ಮಾಡ್ತೀನಿ ಅನ್ನೋರಾಗಿರ್ಬೋದು, ಪ್ರತಿಯೊಂದೂ ಕೂಡ ಇಲ್ಲಿ ಚೆಕ್ ಮಾಡಿ ಬಂದು ನೋಡಿ ಅವ್ರ ಕಣ್ಮುಂದೆನೇ ಡ್ರೋನ್ ತೊಗೋಬೋದು ಇಲ್ಲಿ? ಹೌದು ಸರ್, ಏನು ಇಲ್ಲಿ ಬಂದು ನೋಡಾದ್ಮೇಲೆ ಟ್ರೈನಿಂಗ್ ಕೂಡ ತೊಗೊತಾರೆ ನಮ್ಮ ಕಡೆಯಿಂದ. ಟ್ರೈನಿಂಗ್ ತೊಗೊಂಡು ಆಮೇಲೆ ಅಲ್ಲಿ ಸ್ಪ್ರೇಯಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವರು ರೆಗ್ಯುಲರಾಗಿ ಸರ್ ಸೀಸನಲ್ಲಿ ದಿವಸಕ್ಕೆ 8,000 to 10,000 ದುಡಿತಾ ಇದ್ದಾರೆ. ಮತ್ತು ಇನ್ನೊಂದು ಏನು ಅನುಕೂಲ ಆಗ್ತಾ ಇದೆ ಅಂದರೆ ಅವ್ರಿಗೆ ಮೇನ್ ಸಪೋರ್ಟು, ಲೋನ್ ಆಗೋ ಸಪೋರ್ಟ್ ಅದು ಕೂಡ ನಾವು ಕ್ಲೀನಾಗಿ ಮಾಡ್ಕೊಡ್ತಾ ಇದ್ದೀವಿ. ಜಸ್ಟ್ ಒಂದು 10 to 15% ಡೌನ್ ಪೇಮೆಂಟು, 10 to 15% ಡೌನ್ ಪೇಮೆಂಟಿಂದ ಕಂಪ್ಲೀಟ್ ಡ್ರೋನ್ದು ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 4,95,000 ಒಂದು ಡ್ರೋನ್ 3 ಸೆಟ್ ಬ್ಯಾಟ್ರಿ ಆ ಥರ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅಷ್ಟು ಕೊಡಬೇಕು ಅಂತ ಇಲ್ಲ, ಸ್ಟಾರ್ಟಿಂಗು ಜಸ್ಟ್ ಒಂದು 10 to 15%, ಹಂಗಂದರೆ 1 ಲಕ್ಷ ಒಳಗಡೆ ಅವ್ರು ಡೌನ್ ಪೇಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಲೋನ್ ಹೇಗಾಗೋದು, ಲೋನ್ ಸಪೋರ್ಟ್ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಕಂಪ್ಲೀಟ್ ನಮ್ದು ಏನಾಗಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಲೋನ್ ಆಗಬೇಕು ಅಂದರೆ ನಮಗೆ ಇಡೀ ಸೆಂಟ್ರಲ್ ಕಡೆಯಿಂದ ಎಲ್ಲ ಲಿಂಕ್ ಇದೆ. ಅದರಿಂದ ಏನಾಗುತ್ತೆ ಅವ್ರದ್ದು ಲೋನ್ ಕೆಲಸನೇ ಈಸಿ ಆಗುತ್ತೆ. ಲೋನ್ ಆಪ್ಷನ್ ಇರೋದ್ರಿಂದ ಇನ್ನೂ ಒಂದು ಧೈರ್ಯ ಬರುತ್ತೆ, ಅವ್ರಿಗೆ ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಹೌದು. ಇದ್ರ ಜೊತೆ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಸ್ಟೆಪ್ಸ್ ಈಸಿ ಆಗ್ತದೆ. ಈಗ ಅವರೇ ಹೋಗಿ ಬ್ಯಾಂಕಿಗೆ ಹೋದ್ರೆ ಸ್ವಲ್ಪ ಡಿಲೇ ಆಗ್ತಿದೆ. ನಮ್ಮ ಕಡೆ ಆದರೆ ಏನಾಗುತ್ತೆ, ಫಸ್ಟ್ ಲೋನ್ರಿಂದ ಡಿಸ್ಬರ್ಸ್ಮೆಂಟ್ ಆಗೋವರೆಗೂ ಮತ್ತು ಎಲ್ಲ ಸಪೋರ್ಟು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವ್ರಿಗೆ ಏನಂತ ಇದೆ, ಕೆಲಸಗಳು ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ಅಂದರೆ ಸರ್ ಇವಾಗ ಈ ಡ್ರೋನ್ ತೊಗೊಂಡು ಒಬ್ಬರು ಒಂದು ಜೀವನ ರೂಪಿಸ್ಕೊಳ್ಬೋದಾ ಸರ್? ಈಗ ಏನಾಗ್ತಾ ಇದೆ, ಈಗ ಇಂಜಿನಿಯರಿಂಗ್ ಮಾಡಿದ್ರೆ ಇಲ್ಲಾಂದ್ರೆ ITI ಮಾಡಿದ್ರೆ ಎಷ್ಟು ತಿಂಗಳಿಗೆ 15,000, ಇಂಜಿನಿಯರಿಂಗ್ ಮಾಡಿದ್ರೆ ಒಂದು 20,000, 25 ಆ ಥರ ಆಗ್ತಾಯಿದೆ. ಈಗ ಡ್ರೋನಲ್ಲಾದರೆ ಏನಾಗ್ತಾ ಇದೆ, ಅವರೇ ಒಂದು ಡ್ರೋನು ಇನ್ವೆಸ್ಟ್ಮೆಂಟು ಜಾಸ್ತಿ ಆಗಬಾರ್ದು, ಈ ಫಾರ್ಮರ್ಸ್ಗೆ ಅನುಕೂಲ ಆಗ್ತಾ ಇದೆ, ಲೋನ್ ಆಪ್ಷನ್ಸ್ ಇದೆ. ಇದರಿಂದ ಏನಾಗ್ತಾ ಇದೆ, ಹೊಸ ಜರ್ನಿ ಶುರು ಮಾಡೋಕ್ಕೆ ಈಸಿ ಆಗ್ತಾಯಿದೆ. ಇದರಿಂದ ದಿಸಕ್ಕೆ 8,000 to 10,000 ದುಡಿಯೋರು ತುಂಬ ಕಾಮನ್ ಆಗಿಬಿಟ್ಟಿದೆ. 8,000 to 10,000 ದುಡಿತಾ ಇರೋದು, ಬಟ್ ತಿಂಗಳಿಗೆ ಮಿಕ್ಕದು ಬಂದುಬಿಟ್ಟು ಮಿನಿಮಮ್ 50,000 ಮಿಕ್ಕುತ್ತೆ ಸರ್, ಮಿನಿಮಮ್. ಈಗ ನಾವು ಇಂಜಿನಿಯರಿಂಗ್ ಮಾಡಿ ಇದೆಲ್ಲ ಮಾಡಿದ್ರೂ ಇಷ್ಟು ಅರ್ನಿಂಗ್ ಇರೋಲ್ಲ. ಮತ್ತು ಇದು ಬೆಸ್ಟ್ ಏನು ಅಂದರೆ ಅವ್ರೂರಲ್ಲೇ ಕುತ್ಕೊಂಡು ಮಾಡ್ಬೋದು, ಇದನ್ನು ಅವ್ರೂರಲ್ಲೇ ಮಾಡ್ಬೋದು. ಒಬ್ಬೊಬ್ರು ಏನು ಮಾಡ್ತಾ ಇದ್ದಾರೆ, ಇದನ್ನು ಸ್ಟಾರ್ಟ್ ಮಾಡಿ ಈ ಸೀಸನ್ ಆದಮೇಲೆ ಈ ಊರಲ್ಲಿ ಸೀಸನ್ ಆದಮೇಲೆ ಬೇರೆ ಊರಲ್ಲಿ ಸೀಸನ್ ಇರುತ್ತೆ, ಅಲ್ಲಿಗೆ ಟ್ರಾವೆಲ್ ಮಾಡಿ ಮಾಡ್ತಾಯಿದ್ದಾರೆ. ಸೊ ಈ ಕಂಟಿನ್ಯೂಸ್ ಆಗಿ ವರ್ಷಕ್ಕೆ 8 to 10 ತಿಂಗಳು ಸುಮಾರು ಕಡೆ ಮಾಡ್ತಾಯಿದ್ದಾರೆ. ಹೆಂಗೆ ಅಂದರೆ ಒಂದು ಊರಲ್ಲಿ ಸೀಸನ್ ಖಾಲಿ ಆಗಿಬಿಡುತ್ತೆ, ಆ ಊರಲ್ಲಿ ಸೀಸನ್ ಖಾಲಿ ಆದಮೇಲೆ ಇನ್ನೊಂದು ಊರಲ್ಲಿ ಸೀಸನ್ ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ರೆಗ್ಯುಲರಾಗಿ ಇನ್ಕಮ್ ಮಾಡ್ತಾಯಿದ್ದಾರೆ. ಇದು ಕ್ಲೀನಾಗಿ ಮಾಡಿದ್ರೆ ಸರ್ ತುಂಬ ಅಕ್ಯುರೇಟಾಗಿ ಫುಲ್ ಬೆಳಗ್ಗೆಯಿಂದ ಈವ್ನಿಂಗ್ ಕಷ್ಟಪಟ್ಟು ಎಲ್ಲ ಸೀಸನ್ಸು ಪ್ರಾಪರಾಗಿ ಟ್ರ್ಯಾಕ್ ಮಾಡಿಬಿಟ್ಟು ಎಲ್ಲ ಕಡೆ ಹೋಗಿ ಮಾಡಿದ್ರೆ 5 ತಿಂಗಳೊಳಗಡೆ ಫುಲ್ ಇನ್ನೊಂದು ಡ್ರೋನ್ ಇನ್ವೆಸ್ಟ್ ಮಾಡಿಬಿಡ್ಬೋದು. ಅದೇ ಸೇಮ್ ನಾವು ಆರಾಮಾಗಿ ಮಾಡ್ತೀವಿ, ಒಂದು 10 ಎಕರೆ ಮಾಡ್ಕೊಂಡು ತಿಂಗಳಿಗೆ ಒಂದು 300-400 ಎಕರೆ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಒಂದು ವರ್ಷದಲ್ಲಿ ಬಂದುಬಿಡುತ್ತೆ. ಬಟ್ ಈಗ ಡೆಡಿಕೇಟಾಗಿ ಮಾಡಿದ್ರೆ ಸುಮಾರು ಜನ ಒಂದೇ ಸೀಸನಲ್ಲಿ
ವಾಪಸ್ ಮಾಡಿರೋರು ಇದ್ದಾರೆ. ಮತ್ತು ಸುಮಾರು ಜನ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸಿಂಪಲ್ ಒಂದು ಡ್ರೋನು ಸ್ವಲ್ಪ ಬ್ಯಾಟ್ರೀಸಿಂದ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇನ್ಕಮ್ ನೋಡಿಬಿಟ್ಟು ಸ್ಕೇಲ್ ಅಪ್ ಮಾಡ್ತಾ ಇದ್ದಾರೆ. ಹೇಗೆ ಬ್ಯಾಟ್ರೀಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಜನ್ರೇಟ್ರು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಬೈಕಲ್ಲಿ ಹೋಗ್ತಾ ಇರೋದು ಬದಲು ಕಾರಲ್ಲಿ ತೊಗೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೂ ಧೈರ್ಯ ಬಂದು ಫಸ್ಟೇ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ ಆಗುತ್ತಾ ಇಲ್ಲ. ಆಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ಆಟೋಮೆಟಿಕ್ ಸ್ಟ್ರೆಂಥನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಕೇಳಿ ನಮಗೇನೋ ಖುಷಿ ಆಗ್ತದೆ. ಏನು ಅಂದರೆ ಸ್ಟಾರ್ಟ್ ಮಾಡಿದ್ದು ಇದರಿಂದ ಈಗ ಇಡೀ ಊರಲ್ಲಿ ಅವ್ರನ್ನ ಗುರುತಿಸ್ತಾ ಇದ್ದಾರೆ.